ಹಾಯ್ ಗಾಯ್ಸ್, ನನ್ನ ಫಸ್ಟು ಮಿನಿ ಬ್ಲಾಗಿರಿಂದ ಸುಸ್ವಾಗತ. ನಿಮಗೂ ಕೋರ್ಕೊಂಡೇನು. ಇವತ್ತೇನಪ್ಪ ಕೆಲಸ ಅಂದರೆ ನಾನು ಜಿಮ್ಗೆ ಹೋಗಬೇಕಿತ್ತು. ಸಾಯಂಕಾಲ 5 ಗಂಟೆ ಹಿಂಗ್ಲಿ ನಾನು ಜಿಮ್ಗೆ ಹೋಗ್ತಾ ಮಳೆ ಇನ್ನೇನು ನಾನು ಜಿಮ್ಗೆ ಹೋಗ್ಬೇಕಂದಾಗ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಗಾಯ್ಸ್. ಯಾವ ಥರ ಅಂದರೆ ಜಿಮ್ ಒಳಗೆ ಹೋಗ್ಬಿಟ್ಟು ಫುಲ್ಲು ಮಳೆ ಜಾಸ್ತಿ ಜೋರಾಗುತ್ತೆ. ಜಿಮ್ ಹತ್ರ ಹೋಗಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕಲ್ಲ, ಒಳಗಡೆ ಹೋದ್ರಿ. ಆಮೇಲೆ ಒಳಗಡೆ ಹೋದ್ಮೇಲೆ ನಮಗೆ ಹೆಬ್ಬೆಟ್ ಏನೋ ಜಿಮ್ ಒಳಗೆ ಹೋಗ್ಬೇಕಂದ್ರೆ ಅಟೆಂಡೆನ್ಸ್ ಕಂಪ್ನಿಯಲ್ಲಿ ಆ ಥರ ಇರುತ್ತೋ ಆ ಥರ ಕಂಪ್ನಿ ಅಟೆಂಡ್ ಮಾಡಿ ನಾವು ಒಳಗಡೆ ಹೋಗ್ಬೇಕು. ಇಲ್ಲಾಂದರೆ ನಮ್ಮನ್ನ ಒಳಗಡೆ ಸೇರಿಸಲ್ಲ. ಏನಂದರೂ ಕಳ್ತನ ಆದ್ರೂ ನಮ್ಮ ಮೇಲೆ ಬರುತ್ತೆ ಅದು. ಅದ್ರಿಗೆ ನಾನು ತಂದು ಕೊಟ್ಕೊಂಡು ಒಳಗಡೆ ಹೋಗಿದ್ರಿ. ಒಳಗೆ ಹೋಗಿದ ತಕ್ಷಣ ಚಿಕ್ಕ ಪಾಪು ಜಿಮ್ ಓನರ್ ಮಗಳು ಆಟ ಆಡ್ಕೊಂಡಿದ್ಲು. ಕೋಚ್ ಕೂಡ ಇದ್ರು. ಆಮೇಲೆ ಬಂದರು ಕೋಚ್ ಹತ್ರ. ಆಮೇಲೆ ನಮ್ಮ ಹುಡುಗ ಕ್ಲೈಂಟ್ ನನ್ನ ಜೊತೆ ಮಾಡೋ ವರ್ಕೌಟ್ ಮಾಡೋನು ನನಗಿಂತ ಫಸ್ಟು ಸ್ಟಾರ್ಟ್ ಮಾಡೋರು. ನಮ್ಮ ಕೋಚ್ ಅವ್ನು ಸಿಕ್ಕಿಸಿದ್ದಾರೆ. ನನಗೂ ಕೂಡ ಗಾಯ್ಸ್ ಒಂದು ಸ್ವಲ್ಪ ಹೊತ್ತು ನೀರು ಕುಡಿಯೋಕ್ಕೂ ಬಿಟ್ಟಿಲ್ಲ ಆ ಥರ ವರ್ಕೌಟ್ ಮಾಡಿಸಿದ್ದಾರೆ ಇವತ್ತು ನನಗೆ. ನಮ್ಮ ಕೋಚು ವರ್ಕೌಟ್ ಜಾಸ್ತಿ ಹೇಳ್ಕೊಟ್ರು ನಿಧಾನಕ್ಕೆ ಹೇಳ್ಕೊಡ್ತಾರೆ. ಯಾಕಂದರೆ ಕಲಿಬೇಕಲ್ಲ, ಅಂದರೆ ನಿಧಾನ ಹೇಳ್ಕೊಡ್ತಾರೆ. ಅದೇ ಅಣ್ಣ ತಮ್ಮನ ಥರ ನೋಡಿಕೊಂಡು ಕ್ಲೀನಾಗಿ ಹೇಳ್ಕೊಡ್ತಾರೆ. ನಿಧಾನ ಮಾಡು, ಜಾಸ್ತಿ ಜೋರಾಗಿ ಮಾಡೋಕ್ಕೆ ಹೋಗ್ಬೇಡಂತ. ನೋಡಿ ನಮ್ಮ ಹಿಂದ್ಗಡೆ ಬಂದು ನಮ್ಮರು ಹೆಂಗೆ ಥರ ಪೋಸ್ ಕೊಡ್ತಿದ್ದಾನೆ. ಇಷ್ಟು ಕಷ್ಟಪಡ್ತವ್ರಲ್ಲ ಅಂತ ಏನಾನ ಸ್ವಲ್ಪ ಪ್ರೀತಿ ಏನಾಯ್ತಾ ನಮ್ಮ ಬ್ರೋಗೆ. ಆಮೇಲೆ ಎತ್ಕೊಂಡೋಗಿ ತಿರ್ಗಂದೊಂದವ್ರಿಗೆ ಬಿಟ್ಟರು ಬ್ರೋ. ಅಲ್ಲಿ ತುಂಬ ಕಷ್ಟ ಆಗೋಯ್ತು ನಮಗೆ. ಇನ್ನೇನು ಮಾಡ್ತೀಯಾ ಅಂದ್ಬಿಟ್ಟು ಅದೇ ವರ್ಕೌಟ್ ಮಾಡಿದ್ರಪ್ಪ. ನಮ್ಮ 3 ಸೆಟ್ ಮಾಡಬೇಕಂದ್ರು. 15 ಮಾಡಿದ್ರಿ. ಆಮೇಲೆ ನಿಧಾನಾಗಿ ನಾನು ಮಾಡಿದೆ. ಆಮೇಲೆ ನಮ್ಮ ದೋಸ್ತು ಅವನಿಗೂ ಪಾಪ ಇವತ್ತು ಬ್ರೋ ಎತ್ತಕ್ಕಾಗ್ತಾಯಿಲ್ಲ ಕೈ ಅಂತ ಎಲ್ಲ ಕೈನ ಹಾಕ್ಸಿಬಿಟ್ಟಿದ್ದಾರೆ. ನಮ್ಮ ಋಷಿಬ್ರು ಹೇಳ್ತಾಯಿದ್ರು, ಈ ಥರ ಮಾಡಿ ನಿಧಾನಾಗಿ ಮಾಡು, ಕೌಂಟ್ ಜಾಸ್ತಿ ತಗೋ ಅಂತ ಹೇಳ್ತಾಯಿದ್ರು. ಹಂಗೆ ನೋಡ್ತಾ ಇದ್ರಿ ವರ್ಕೌಟ್ ಮಾಡಿದ್ರೆ ನೋಡ್ಕೊಂಡು ಕೂತ್ಕೊಂಡಿದ್ರಿ. ಹಂಗೆ ನಮ್ಮ ಬ್ರದರ್ ನೋಡಿ ಆ ಥರ ಮಾಡ್ತಿದಾರ ನೋಡಿ ನೀವೇ. ಹಣ ಬಂದ ಏನು ಅದು ಚಿಕ್ಕ ಹುಡುಗರ ತರ ಅಣಬೆಂದೆ